ಹಲೋ ಮೂವಿ ಬವ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ದೀಪ್ತಿ. ಇವತ್ತು ನಾವು 2020 ರಿಲೀಸ್ಡ್ ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ ದ ಸ್ಟೈಲಿಸ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದರ IMDb ರೇಟಿಂಗ್ 5.7 ಔಟ್ ಆಫ್ 10, ರಾಟನ್ ಟೊಮೆಟೋಸಲ್ಲಿ 92% ಫ್ರೆಶ್. ಈ ಕಥೆ ಶುರುವಾಗುತ್ತೆ ಒಂದು ಸಲೂನ್ನಿಂದ. ಇಲ್ಲಿ ಕ್ಲೇರ್ ಅನ್ನೋ ಹುಡುಗಿ ಕೆಲಸ ಮಾಡ್ತಾಳೆ. ಬೈ ಪ್ರೊಫೆಷನ್ ಅವಳೊಬ್ಬ ಹೇರ್ ಸ್ಟೈಲಿಸ್ಟ್. ಇನ್ಫ್ಯಾಕ್ಟ್ ಇದು ಅವಳ ಪ್ರೊಫೆಷನ್ಗಿಂತ ಹೆಚ್ಚಾಗಿ ಅವಳ ಪ್ಯಾಷನ್. ಯೂಶ್ವಲಿ ಅವಳ ಶಿಫ್ಟ್ ಬೇಗ ಮುಗಿಯುತ್ತೆ, ಆದರೆ ಕೆಲವೊಮ್ಮೆ ಲೇಟ್ ನೈಟ್ ಬುಕ್ಕಿಂಗ್ಸ್ ಕೂಡ ಇರುತ್ತೆ. ಹೀಗೆ ಒಂದು ಲೇಟ್ ನೈಟ್ ಶಿಫ್ಟಲ್ಲಿ ನಾವು ಕ್ಲೇರ್ನ ನೋಡ್ತೀವಿ. ಒಬ್ಬ ಲೇಡಿಗೆ ಸರ್ವಿಸ್ ಕೊಡೋದನ್ನು. ಕ್ಲೇರ್ ಆ ಕಸ್ಟಮರ್ಗೆ ಡ್ರಿಂಕ್ ಆಫರ್ ಮಾಡ್ತಾಳೆ. ನಂತರ ಕಸ್ಟಮರ್ ಹತ್ರ ಮಾತಾಡ್ತಾ ಹೇರ್ ಕಲರ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಎಲ್ಲನೂ ಚೆನ್ನಾಗೇ ನಡೀತಿತ್ತು, ಆದರೆ ಸ್ವಲ್ಪ ಹೊತ್ತಲ್ಲೇ ಏನಾಯ್ತೋ ಗೊತ್ತಿಲ್ಲ, ಆ ಲೇಡಿ ಅನ್ಕಾನ್ಷಿಯಸ್ ಆಗ್ತಾಳೆ. ಇಲ್ಲೊಂದು ಊಹಿಸಲಾಗದ ಘಟನೆ ನಡೆಯುತ್ತೆ. ನಾವು ನೋಡ್ತೀವಿ ಕ್ಲೇರ್ ಒಂದು ಕತ್ತರಿಯಿಂದ ಆ ಲೇಡಿ ಹಣೆ ಚರ್ಮನ ಕತ್ತರಿಸಿ ಕೂದಲನ್ನು ಸ್ಕ್ಯಾಲ್ಪ್ ಸಮೇತ ತೆಗಿತಾಳೆ. ಅವಳ ಮುಖದಲ್ಲಿ ಯಾವುದೇ ಭಯ, ಟೆನ್ಷನ್ ಇರಲಿಲ್ಲ. ಅವಳು ತುಂಬ ಕ್ಯಾಶುವಲಿ ಆ ಶವನ ಡಿಸ್ಪೋಸ್ ಮಾಡ್ತಾಳೆ. ಜಾಗನ ಕ್ಲೀನ್ ಮಾಡಿ ಸಲೂನ್ನ ಕ್ಲೋಸ್ ಮಾಡಿ ಮನೆಗೆ ಹೊರಡ್ತಾಳೆ. ನಾವು ನೋಡ್ತೀವಿ ಅವಳ ಮನೆ ಬೇಸ್ಮೆಂಟಲ್ಲಿ ಇದೇ ಥರದ ಎಷ್ಟೊಂದು ವಿಗ್ಸ್ ಇದೆ. ಅಂದರೆ ಅಷ್ಟು ಜನ ಹುಡುಗಿರ್ ಕೊಲೆ ಮಾಡಿದ್ದಾಳೆ. ಈ ಹೊಸ ವಿಗ್ನ ಹಾಕ್ಕೊಂಡು ಕನ್ನಡಿಯಲ್ಲಿ ನೋಡ್ತಾ ನಗೋಕೆ ಪ್ರಯತ್ನ ಪಡ್ತಾಳೆ. ಆದರೆ ಅವಳ ಕಣ್ಣಲ್ಲಿ ನೀರಿತ್ತು. ಇದರಿಂದ ನಮಗೆ ಒಂದಂತೂ ಅರ್ಥ ಆಗುತ್ತೆ, ಅವಳು ಒಬ್ಬ ಸೈಕೋಪಾತ್. ಅವಳಿಗೆ ಕೊಲೆನ ಇಷ್ಟಪಟ್ಟು ಅಥವಾ ಸಂತೋಷದಿಂದಲೂ ಮಾಡಲ್ಲ, ಇದೊಂದು ರೋಗ. ಬೇಸಿಕಲಿ ಕ್ಲೇರ್ ಒಬ್ಬ ಅನ್ಸೋಷಿಯಲ್ ಪರ್ಸನ್. ಅವಳು ಯಾರ ಹತ್ರನೂ ಬೆರೆಯಲ್ಲ. ಇನ್ಫ್ಯಾಕ್ಟ್ ಹೀಗೆ ಮಾತಾಡ್ಬೇಕನ್ನೋದು ಗೊತ್ತಿಲ್ಲ. ಇದರ ಮಧ್ಯೆ ಅವಳಿಗೊಂದು ಬಯಕೆ ಮೂಡುತ್ತೆ, ಒಂದು ಅರ್ಜ್. ಅದು ಯಾರ್ದಾದ್ರೂ ಸ್ಕ್ಯಾಲ್ಪ್ ಧರಿಸೋದ್ರಿಂದ ತಣ್ಣಗಾಗುತ್ತೆ. ಅದಲ್ಲದೆ ಅವಳ ಲೈಫಲ್ಲಾದರೂ ಯಾರಿದ್ದಾರೆ, ಫ್ಯಾಮ್ಲಿನ, ಫ್ರೆಂಡ್ಸಾ ಅಥವಾ ಬಾಯ್ ಫ್ರೆಂಡಾ? ಅವಳು ಹೇರ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾಳೆ. ಬೇರೆಯವರ ಕೂದಲಂದರೆ ಒಂದು ಅಬ್ಸೆಷನ್ ಅವಳಿಗೆ. ಅದರಲ್ಲೇ ತನ್ನ ಸಂತೋಷನ ಹುಡುಕ್ತಾಳೆ. ಹೆಚ್ಚಾಗಿ ಅವಳು ರಾತ್ರಿಯ ಹೊತ್ತಲ್ಲೇ ಕೊಲೆ ಮಾಡ್ತಾಳೆ, ಅದು ಕೂಡ ತನಗೆ ಇಷ್ಟವಾದ ಹೇರ್ ಸ್ಟೈಲ್ ಇರುವಂಥ ಹುಡುಗೀರ್ನ. ಅದಕ್ಕೆ ತಾನೇ ಅವಳು ಇಂಟೆನ್ಷನಲಿ ತನ್ನ ಬುಕ್ಕಿಂಗ್ಸ್ನ ಲೇಟ್ ನೈಟ್ ತೊಗೊಳ್ಳೋದು. ಒಂದಿನ ಅವಳಿಗೆ ಒಲಿವಿಯಾ ಅನ್ನೋ ಹುಡುಗಿ ಕಡೆಯಿಂದ ಮೆಸೇಜ್ ಬರುತ್ತೆ. ಅವಳಿಗೆ ತನ್ನ ವೆಡ್ಡಿಂಗ್ ಹೇರ್ ಸ್ಟೈಲ್ ಕ್ಲೇರ್ ಹತ್ರ ಮಾಡಿಸ್ಬೇಕಿತ್ತು. ಆದರೆ ಕ್ಲೇರ್ ಡೈರೆಕ್ಟಾಗಿ ಡಿನೈ ಮಾಡ್ತಾಳೆ, ಯಾಕಂದರೆ ಅವಳು ಬರೀ ಕ್ಯಾಶುವಲ್ ಸ್ಟೈಲ್ಸ್ ಮಾತ್ರ ಮಾಡೋದು. ನಾವು ನೋಡ್ತೀವಿ ಕ್ಲೇರ್ ಮನೆಯಿಂದ ಡೈರೆಕ್ಟಾಗಿ ಪ್ರತಿದಿನದಂತೆ ಕೆಫೆಗೆ ಬಂದಿದ್ಲು. ಇಲ್ಲಿಗೆ ಅವಳು ದಿನ ಬರೋದ್ರಿಂದ ಇಲ್ಲಿ ಕೆಲಸ ಮಾಡೋ ಸ್ಟಾಫ್ಗೂ ಅವಳ ಪರಿಚಯ ಇದೆ. ಆದರೆ ಅವತ್ತು ಕಾಫಿ ತಗೊಳ್ಳೋಕೆ ಲೈನಲ್ಲಿ ನಿಂತಾಗ ಕ್ಲೇರ್ಗೆ ತನ್ನ ಶೂ ಮೇಲೆ ಬ್ಲಡ್ ಡ್ರಾಪ್ ಕಾಣಿಸುತ್ತೆ. ಇದರಿಂದ ಅವಳು ಪ್ಯಾರನೈಡ್ ಆಗ್ತಾಳೆ. ಅವಳಿಗನ್ಸುತ್ತೆ ಎಲ್ಲರ ದೃಷ್ಟಿ ಅವಳ ಮೇಲೇ ಇದೆ ಅಂತ. ಹಾಗಾಗಿ ಗಾಬರಿಯಿಂದ ಹೊರಗೋಡ್ತಾಳೆ. ಕೆಫೆಯಲ್ಲೇ ಕೆಲಸ ಮಾಡೋ ಡಾನ್ಗೆ ಕ್ಲೇರ್ನ ಈ ವರ್ತನೆ ವಿಚಿತ್ರ ಅನಿಸುತ್ತೆ. ಇನ್ನೊಂದು ಕಡೆ ಒಲಿವಿಯಾ ಬೆನ್ ಬಿದ್ದಿದ್ಲು. ಪದೇ ಪದೇ ಮೆಸೇಜ್ ಮಾಡಿ ಕ್ಲೇರ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ಲು. ಬಹುಶಃ ಅವಳಿಗೆ ಟೈಮ್ ಬಂದಿದೆ ಅನಿಸುತ್ತೆ. ಕೊನೆಗೆ ಕ್ಲೇರ್ ಒಪ್ಕೋತಾಳೆ. ಆದರೆ ಅದಕ್ಕೂ ಮುಂಚೆ ಒಲಿವಿಯಾನ ಸ್ಟಾಕ್ ಮಾಡೋದು ಮರೆಯಲ್ಲ. ಇದು ಅವಳ ಅಭ್ಯಾಸ. ತನ್ನ ಎಲ್ಲ ಕ್ಲೈಂಟ್ಸ್ನ ಸ್ಟಾಕ್ ಮಾಡ್ತಾಳೆ, ಲೇಡಿ ಕ್ಲೈಂಟ್ಸ್ನ. ಒಲಿವಿಯಾ ಟ್ರಯಲ್ಗಾಗಿ ಸಲೂನ್ ಬಂದಿದ್ದ ದಿನ ಅವಳ ವಾರ್ಮ್ ಪರ್ಸನಾಲಿಟಿ, ಟಾಕಿಟಿವ್ ನೇಚರಿಂದ ಕ್ಲೇರ್ ಇಂಪ್ರೆಸ್ಡ್ ಆಗಿದ್ಲು. ಒಲಿವಿಯಾ ಕೂಡ ಕ್ಲೇರ್ ಸ್ಟೈಲಿಂಗ್ ಇಷ್ಟ ಆಗಿತ್ತು. ಹಾಗಾಗಿ ಅವಳನ್ನು ಹಗ್ ಮಾಡ್ಕೋತಾಳೆ. ಹಾಗೆ ರಾತ್ರಿ ಅವಳನ್ನು ಮನೆಗೂ ಇನ್ವೈಟ್ ಮಾಡ್ತಾಳೆ. ಈ ಥರ ಟ್ರೀಟ್ಮೆಂಟ್ ಕ್ಲೇರ್ಗೆ ಫಸ್ಟ್ ಟೈಮ್ ಸಿಕ್ಕಿತ್ತು. ಇದರಿಂದ ಓವರ್ವೆಲ್ಮ್ಡ್ ಆಗಿದ್ಲು. ರಾತ್ರಿ ಒಲಿವಿಯಾ ಮನೆಗೆ ಹೋದಾಗ ಒಲಿವಿಯಾ ಅವಳನ್ನು ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ತಾಳೆ. ತುಂಬ ಹೊತ್ತು ಮಾತಾಡ್ತಾರೆ, ಫೋಟೋಸ್ ಕ್ಲಿಕ್ ಮಾಡ್ಕೋತಾರೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಕ್ಲೇರ್ ಚೈಲ್ಡ್ಹುಡ್ ತುಂಬ ಡಿಸ್ಟರ್ಬ್ಡ್ ಆಗಿತ್ತು. ಅವರಮ್ಮ ಒಬ್ಬ ಸಿಂಗಲ್ ಮಾಮ್, ಜೊತೆಗೆ ಆಲ್ಕೋಹಾಲಿಕ್ ಕೂಡ. ಕ್ಲೇರ್ಗೆ 17 ವರ್ಷ ಆಗಿತ್ತು ಅವರಮ್ಮ ತೀರ್ಕೊಂಡಾಗ. ಅವರಮ್ಮ ಕೂಡ ಒಬ್ಬ ಹೇರ್ ಸ್ಟೈಲಿಸ್ಟ್. ಅವರಿಗೆ ಹೇರ್ ಜೊತೆ ಎಕ್ಸ್ಪೆರಿಮೆಂಟ್ ಮಾಡೋದಂದರೆ ಇಷ್ಟ. ಅವರಿಂದಲೇ ಕ್ಲೇರ್ ಇನ್ಸ್ಪೈರ್ ಆಗಿತ್ತು. ಒಲಿವಿಯಾ ಜೊತೆ ಇದೆಲ್ಲ ಶೇರ್ ಮಾಡಿಕೊಂಡು ಅವಳು ಸ್ವಲ್ಪ ಕಂಫರ್ಟೇಬಲ್ ಆಗಿ ಫೀಲ್ ಆಗ್ತಿದ್ಲು. ಆದರೆ ಅಷ್ಟೊತ್ತಿಗೆ ಅಲ್ಲಿಗೆ ಒಲಿವಿಯಾ ಬಾಯ್ ಫ್ರೆಂಡ್ ಬಂದಿದ್ದ. ಇದರಿಂದ ಕ್ಲೇರ್ ಇನ್ಸೆಕ್ಯೂರ್ ಆಗಿ ಅಲ್ಲಿಂದ ಹೊರಟೋಗ್ತಾಳೆ. ಕಾರಲ್ಲಿ ಕೂತ್ಕೊಂಡು ಅಳ್ತಾ ಒಂದೇ ವರ್ಡ್ನ ಪದೇ ಪದೇ ಹೇಳ್ತಿದ್ಲು. ಇಲ್ಲಿ ನಮಗೆ ಅರ್ಥ ಆಗುತ್ತೆ ಮತ್ತೆ ಅವಳ ಹುಚ್ಚು ಹೆಚ್ಚಾಗಿದೆ. ಯಾರ್ದಾದ್ರೂ ಬಲಿ ತಗೊಳ್ದೆ ಇದು ಸರಿ ಹೋಗಲ್ಲ ಅಂತ. ಕ್ಲೇರ್ ಬೆಳಿಗ್ಗೆ ಹೋಗಿದ್ದ ಕೆಫೆಗೆ ಹೋಗ್ತಾಳೆ. ಅಲ್ಲಿ ಲೇಟ್ ನೈಟ್ ಡ್ಯೂಟಿಯಲ್ಲಿದ್ದಿದ್ದು ಡಾನ್. ಅವಳು ಕೆಫೆ ಕ್ಲೋಸ್ ಮಾಡೋ ಹೊತ್ತಾಗಿತ್ತು. ಆದರೆ ಕ್ಲೇರ್ನ ನೋಡಿ ಅವಳು ಕ್ಲೋಸ್ ಮಾಡಲ್ಲ. ಕ್ಲೇರ್ ತನ್ನ ರೆಗ್ಯುಲರ್ ಕಾಫಿನ ಆರ್ಡರ್ ಮಾಡ್ತಾಳೆ. ಆದರೆ ಡಾನ್ ದುಡ್ಡು ತಗೊಳ್ಳಲ್ಲ. ಅವಳು ಕ್ಲೇರ್ನ ತನ್ನ ಫ್ರೆಂಡ್ ಥರ ಟ್ರೀಟ್ ಮಾಡ್ತಿದ್ಲು. ಆದರೆ ಕ್ಲೇರ್ ಅವಳು ಉಲ್ಟಾ ಡಾನ್ ಕಾಫಿ ಅಲ್ಲೇ ಸೆಡಿಟಿವ್ಸ್ ಮಿಕ್ಸ್ ಮಾಡಿ ಹೊರಗೋಗಿ ವೆಯ್ಟ್ ಮಾಡ್ತಾಳೆ. ಸ್ವಲ್ಪ ಹೊತ್ತಾದಮೇಲೆ ಕಸ ಎಸೆಯೋಕೆ ಡಾನ್ ಹೊರಗಡೆ ಬಂದಾಗ ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಇದೇ ಸಮಯಕ್ಕಾಗಿ ಕಾಯ್ತಿದ್ದ ಕ್ಲೇರ್ ಹಿಂದ್ಗಡೆ ಬಾಗಿಲಿಂದ ಒಳಗೆ ಹೋಗಿ ಡಾನ್ ಹಣೆ ಚರ್ಮನ ಕಟ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಆದರೆ ಸೆಡಿಟಿವ್ಸ್ ಕಮ್ಮಿ ಆಗಿದ್ರಿಂದಲೋ ಏನೋ
ಡಾನ್ಗೆ ಎಚ್ಚರ ಆಗುತ್ತೆ. ಅವಳು ನೋವಿಂದ ಜೋರಾಗಿ ಕಿರ್ಚೋಕ್ ಶುರು ಮಾಡ್ತಾಳೆ. ಕೊನೆಗೆ ಕ್ಲೇರ್ ಬೇರೆ ದಾರಿ ಇಲ್ಲದೆ ಡಾನ್ನ ಕೊಲೆ ಮಾಡ್ತಾಳೆ. ಅದಾದ್ಮೇಲೆ ಅವಳ ಬಾಡಿನ ಡಸ್ಟ್ಬಿನಲ್ಲಿ ಹಾಕಿ ಮನೆಗೆ ಹೊರಡ್ತಾಳೆ. ಇದರಿಂದ ಅವಳ ಅರ್ಜ್ ಸ್ವಲ್ಪ ತಣ್ಣಗಾಗುತ್ತೆ. ಆದರೆ ಅವಳಿಗೆ ಗಿಲ್ಟ್ ಕೂಡ ಆಗ್ತಿತ್ತು. ಇದರ ಮಧ್ಯೆ ಒಲಿವಿಯಾ ಬಗ್ಗೆ ಕೂಡ ಯೋಚನೆ ಮಾಡ್ತಿದ್ಲು. ಕ್ಲೇರ್ ಆಂಟಿ ಸೋಷಿಯಲ್, ಲೋ ಸೆಲ್ಫ್ ಎಸ್ಟೀಮ್ ಇಂದ ಸಫರ್ ಆಗ್ತಿದ್ರೆ, ಇನ್ನೊಂದು ಕಡೆ ಒಲಿವಿಯಾ ಸೋಷಿಯಲೈಟ್. ಇಂಥ ಸಮಯದಲ್ಲಿ ಕ್ಲೇರ್ ಒಲಿವಿಯಾ ಕಡೆ ಅಟ್ರಾಕ್ಟ್ ಆಗೋದು ಸಾಮಾನ್ಯ. ಅವಳಿಗೀಗ ಒಲಿವಿಯಾ ಥರ ಆಗಬೇಕಿತ್ತು. ಹಾಗಾಗಿ ಇನ್ಮುಂದೆ ಕೊಲೆ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ತಾಳೆ. ಬೇಸ್ಮೆಂಟ್ನ ಕೂಡ ಸೀಲ್ ಮಾಡ್ತಾಳೆ. ಇದು ಯಾವುದ್ರ ಬಗ್ಗೆನೂ ಗೊತ್ತಿಲ್ಲದ ಒಲಿವಿಯಾ ಕ್ಲೇರ್ನ ತನ್ನ ಬ್ಯಾಚುಲರ್ ನೈಟ್ ಪಾರ್ಟಿಗೆ ಇನ್ವೈಟ್ ಮಾಡ್ತಾಳೆ. ಕ್ಲೇರ್ ಕೂಡ ಖುಷಿ ಖುಷಿಯಾಗಿ ಹೊರಡ್ತಾಳೆ. ಪಾರ್ಟಿಯಲ್ಲಿ ಒಲಿವಿಯಾ ಹೆಚ್ಚು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದ್ರಿಂದ ಏನೇನೋ ಮಾತಾಡ್ತಿದ್ಲು. ತನ್ನ ಬಾಯ್ ಫ್ರೆಂಡ್ ಬಗ್ಗೆನೂ ಹೇಳ್ತಾಳೆ. ಆದರೆ ಕ್ಲೇರ್ ಅದನ್ನೂ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೋತಾಳೆ. ಇನ್ಫ್ಯಾಕ್ಟ್ ಒಲಿವಿಯಾನ ಇಂಪ್ರೆಸ್ ಮಾಡೋಕ್ಕೆ ಅವಳ ಜೊತೆ ಮಾರ್ನಿಂಗ್ ಜಾಗಿಂಗ್ಗೆ ಬರೋದಾಗಿ ಕೂಡ ಹೇಳ್ತಾಳೆ. ವೇರ್ ಅವಳೊಬ್ಬ ನೈಟ್ ಪರ್ಸನ್. ಆದರೆ ಇದೆಲ್ಲ ಒಲಿವಿಯಾ ಫ್ರೆಂಡ್ಸ್ಗೆ ಅತಿ ಅನಿಸುತ್ತೆ. ಅದರಲ್ಲಿ ಒಬ್ಬ ಹುಡುಗಿ ಇದರ ಬಗ್ಗೆ ಕಾಮೆಂಟ್ ಕೂಡ ಮಾಡ್ತಾಳೆ. ಇದರಿಂದ ಕ್ಲೇರ್ಗೆ ಎಷ್ಟು ಕೋಪ ಬಂದಿತ್ತಂದರೆ ಕತ್ರಿ ತಗೊಂಡು ಆ ಹುಡುಗಿನ ಮನೆವರೆಗೂ ಫಾಲೋ ಮಾಡ್ತಾಳೆ. ಕೊನೆಗೆ ತನ್ನ ಕೋಪನ ಕಂಟ್ರೋಲ್ ಮಾಡ್ಕೋತಾಳೆ. ಫೈನಲಿ ಅವಳಿಗೆ ಈ ಹುಚ್ಚಾಟದಿಂದ ಹೊರಗೆ ಬರೋಕ್ಕೆ ಒಂದು ಹೋಪ್ ಸಿಕ್ಕಿತ್ತು. ಅದೇ ಒಲಿವಿಯಾ. ಆದರೆ ಏನಾಯ್ತೋ ಗೊತ್ತಿಲ್ಲ. ಇದಾದ್ಮೇಲಿಂದ ಒಲಿವಿಯಾ ಕ್ಲೇರ್ನ ಕಂಪ್ಲೀಟಾಗಿ ಇಗ್ನೋರ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಆ್ಯಕ್ಚುಲಿ ನೆಕ್ಸ್ಟ್ ವೀಕ್ ಒಲಿವಿಯಾ ಮದುವೆ ಇರೋದ್ರಿಂದ ತುಂಬ ಟೆನ್ಷನಲ್ಲಿದ್ಲು. ಕೆಲಸ, ಅರೇಂಜ್ಮೆಂಟ್ಸ್, ಕಮಿಟ್ಮೆಂಟ್ ಇದೆಲ್ಲ ಅವಳ ತಲೆಯಲ್ಲಿ ಓಡ್ತಿತ್ತು. ಹಾಗಾಗಿ ಅವಳಿಗೆ ಸ್ವಲ್ಪ ಸ್ಪೇಸ್ ಬೇಕಿತ್ತು. ಆದರೆ ಕ್ಲೇರ್ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿರಲಿಲ್ಲ. ಅವಳಿಗನ್ಸುತ್ತೆ ಒಲಿವಿಯಾ ತನ್ನ ಬಾಯ್ ಫ್ರೆಂಡ್ ಜೊತೆ ಬ್ಯುಸಿ ಇರಬೇಕು, ಅದಕ್ಕೆ ತನ್ನ ಇಗ್ನೋರ್ ಮಾಡ್ತಿದ್ದಾಳೆ ಅಂತ. ಹಾಗಾಗಿ ಒಂದಿನ ಪೂರ್ತಿ ಒಲಿವಿಯಾನ ಸ್ಟಾಕ್ ಮಾಡ್ತಾಳೆ. ಇದ್ದಕ್ಕಿದ್ದ ಹಾಗೆ ರಾತ್ರಿ ಒಲಿವಿಯಾ ಆಫೀಸ್ ಹತ್ರ ಹೋಗಿ ಒಲಿವಿಯಾನ ಕೇಳೇ ಬಿಡ್ತಾಳೆ, ನೀನು ನಿನ್ನ ಬಾಯ್ ಫ್ರೆಂಡ್ ಬಗ್ಗೆ ಶೋರ್ ಇಲ್ದಿದ್ದಾಗ ಯಾಕೆ ಮದುವೆ ಆಗ್ತಿದೀಯಾ ಅಂತ. ಕ್ಲೇರ್ನ ಈ ರಿಮಾರ್ಕಿಂದ ಒಲಿವಿಯಾಗೆ ತುಂಬ ಕೋಪ ಬರುತ್ತೆ. ಕ್ಲೇರ್ಗೂ ಅರ್ಥ ಆಗಿತ್ತು ತನ್ನಿಂದ ತುಂಬ ದೊಡ್ಡ ತಪ್ಪಾಗಿದೆ ಅಂತ. ಆದರೆ ಅವಳಿಗೆ ಗೊತ್ತಿರಲಿಲ್ಲ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ. ಜೊತೆಗೆ ಅವಳಿಗೆಲ್ಲ ಕಡೆ ಡಾನ್ ಮಿಸ್ಸಿಂಗ್ ಪೋಸ್ಟರ್ಸ್ ಬೇರೆ ಕಾಣಿಸ್ತಿತ್ತು. ಇದರಿಂದ ಇನ್ನೂ ಡಿಸ್ಟರ್ಬ್ ಆಗ್ತಾಳೆ. ಕ್ಲೇರ್ ಅವತ್ತು ರಾತ್ರಿ ಕದ್ದು ಮುಚ್ಚಿ ಒಲಿವಿಯಾ ಮನೆಗೆ ಹೋಗ್ತಾಳೆ. ಮನೆ ಲಾಕ್ ಆಗಿತ್ತು. ಬಹುಶಃ ಲಾಸ್ಟ್ ಟೈಮ್ ಬಂದಾಗ ಸ್ಪೇರ್ ಕೀ ಕಳ್ತನ ಮಾಡಿರಬೇಕು. ಒಳಗೋಗಿ ಒಲಿವಿಯಾ ಥಿಂಗ್ಸ್ನ ಮುಡ್ತಾಳೆ. ಅವಳ ಕಾಸ್ಮೆಟಿಕ್ಸ್, ಲಾಂಜ್ರೇ, ಬಟ್ಟೆ ಎಲ್ಲ. ಆಸ್ ಇಫ್ ಅದನ್ನು ಮುಡ್ತಾ ಅದರಲ್ಲಿ ಒಲಿವಿಯಾನ ಫೀಲ್ ಮಾಡ್ತಿದ್ಲು. ಒಲಿವಿಯಾಳ ನೈಟ್ ಡ್ರೆಸ್ ಹಾಕ್ಕೊಂಡು ಅವಳ ಹಾಸಿಗೆ ಮೇಲೇ ರೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಅಷ್ಟರಲ್ಲೇ ಒಲಿವಿಯಾ ತನ್ನ ಸಿಸ್ಟರ್ ಜೊತೆಗೆ ಮನೆಗೆ ಬಂದಿದ್ಲು. ಇದರಿಂದ ಕ್ಲೇರ್ ಅದೇ ಅವತಾರದಲ್ಲಿ ಬಾತ್ರೂಮ್ ಕಿಟಕಿಯಿಂದ ಹೊರಗೆ ಹೋಗಬೇಕಾಗತ್ತೆ. ಗಾಬರಿಯಿಂದ ಕ್ಲೇರ್ಗೆ ಏನು ಮಾಡಬೇಕು ಗೊತ್ತಾಗಲ್ಲ. ಅದಕ್ಕೆ ತನ್ನ ಮನೆಯ ಬೇಸ್ಮೆಂಟ್ಗೆ ಹೋಗ್ತಾಳೆ. ಯಾಕಂದರೆ ಅವಳ ಹುಚ್ಚಿಗೆ ಔಷಧ ಅಲ್ಲೇ ತಾನೇ ಇರೋದು. ಒಂದಾದ್ಮೇಲೆ ಒಂದು ವಿಗ್ಸ್ ಹಾಕೋತಾಳೆ. ಆದರೂ ಅವಳಿಗೆ ರಿಲೀಫ್ ಸಿಗಲ್ಲ. ಅವಳಿಗೀಗ ಹೊಸ ಬೇಟೆ ಬೇಕಾಗಿದೆ. ಹಾಗಾಗಿ ಆ ರಾತ್ರಿಯ ಕತ್ಲಲ್ಲೇ ಬೇಟೆ ಆಡೋಕ್ಕೆ ಹೊರಡ್ತಾಳೆ. ದಾರಿಯಲ್ಲಿ ಅವಳಿಗೊಬ್ಬ ಒಂಟಿ ಲೇಡಿ ತನ್ನ ಮನೆಗೆ ಹೋಗೋದು ಕಾಣಿಸುತ್ತೆ. ಕ್ಲೇರ್ ಅವಳನ್ನ ಕೊಂದು ಹಾಕ್ತಾಳೆ. ಆ ಲೇಡಿಯ ಮನೆಯಲ್ಲಿ ಅವಳ ವಿಗ್ನ ಹಾಕ್ಕೊಂಡು ಅವಳ ಸೋಫಾ ಮೇಲೆ ಕೂತ್ಕೊಂಡು ಅವಳು ಆರ್ಡರ್ ಮಾಡಿರೋ ಪಿಜ್ಜಾನೇ ತಿಂತಿದ್ಲು. ಭಯಂಕರವಾಗಿ ಕಾಣಿಸ್ತಿದ್ಲು. ನಮಗೆಲ್ಲಿ ಗೊತ್ತಾಗುತ್ತೆ ಅವಳು ಮನೋರೋಗದ ಎದುರುಗಡೆ ಅವಳು ಅಸಹಾಯಕಳಾಗಿದ್ದಾಳೆ ಅಂತ. ನೆಕ್ಸ್ಟ್ ಡೇ ಒಲಿವಿಯಾ ಮದುವೆ ಇತ್ತು. ಹಾಗಾಗಿ ಕ್ಲೇರ್ ಬೇಗ ಎದ್ದು ರೆಡಿ ಆಗ್ತಾಳೆ. ಫಸ್ಟ್ ಕೆಫೆಗೆ ಹೋಗ್ತಾಳೆ. ಅಲ್ಲಿ ಅವಳಿಗೆ ಗೊತ್ತಾಗುತ್ತೆ ಪೊಲೀಸರಿಗೆ ಡಾನ್ ಡೆಡ್ ಬಾಡಿ ಸಿಕ್ಕಿದೆ ಅಂತ. ಹಾಗೆ ಆ ಅನ್ನೋನ್ ಲೇಡಿಯ ಡೆಡ್ ಬಾಡಿ ಕೂಡ. ಆ ಅನ್ನೋನ್ ಲೇಡಿ ಮನೆ ಎದುರುಗಡೆ ಇರೋ CC ಕ್ಯಾಮೆರಾದಲ್ಲಿ ಕ್ಲೇರ್ನ ಕೆಲವು ಗ್ಲಿಮ್ಸಸ್ ಕ್ಯಾಪ್ಚರ್ ಆಗಿತ್ತು. ಆದರೆ ಕ್ಲಿಯರ್ ಆಗಿರಲಿಲ್ಲ. ಕ್ಲೇರ್ ಸ್ವಲ್ಪ ಹೆದರ್ಕೋತಾಳಾದರೂ ಟೆನ್ಷನ್ ಆಗಲ್ಲ. ಯಾಕಂದರೆ ಇವತ್ತು ಅವಳ ಬೆಸ್ಟ್ ಫ್ರೆಂಡ್ ವೆಡ್ಡಿಂಗ್ ಬೇರೆ ಇದೆ. ಅವಳು ಚರ್ಚ್ಗೆ ಹೋದಾಗ ಒಲಿವಿಯಾ ಅವಳಿಗಾಗಿ ವೆಯ್ಟ್ ಮಾಡ್ತಿದ್ಲು. ರೆಡಿ ಆದಮೇಲೆ ಒಲಿವಿಯಾ ಒಂದು ರೀತಿಯಲ್ಲಿ ಕ್ಲೇರ್ನ ಮರ್ತೇ ಹೋಗಿದ್ಲು. ಅವಳು ಅವಳ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಬ್ಯುಸಿ ಆಗ್ತಾಳೆ. ಬಂದವರು ಕೂಡ ಒಲಿವಿಯಾ ಆ ಹೇರ್ ಸ್ಟೈಲಲ್ಲಿ, ಆ ಮೇಕಪ್ಪಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ ಹೇಳ್ತಿದ್ರೆ ಹೊರತು ಕ್ಲೇರ್ನ ಯಾರೂ ಹೊಗಳಲ್ಲ. ಅವಳು ಎಲ್ಲರ ಕಣ್ಣಲ್ಲಿ ಇನ್ವಿಸಿಬಲ್ ಆಗಿದ್ಲು. ಇದು ಕ್ಲೇರ್ಗೆ ತಟ್ಕೊಳ್ಳೋಕ್ಕಾಗಲ್ಲ. ಎಲ್ಲರೂ ಒಲಿವಿಯಾಗಾಗಿ ಚರ್ಚ್ ಹಾಲಲ್ಲಿ ವೆಯ್ಟ್ ಮಾಡಬೇಕಾದ್ರೆ ಕ್ಲೇರ್ ಒಲಿವಿಯಾಗೆ ವೆಡ್ಡಿಂಗ್ ವೇಲ್ ಹಾಕೊಳ್ಳೋದ್ರಲ್ಲಿ ಹೆಲ್ಪ್ ಮಾಡ್ತಾ ಅವಳ ಹತ್ರ ಮಾತಾಡೋಕೆ ಶುರು ಮಾಡ್ತಾಳೆ. ಮಾತಿನ ಮಧ್ಯದಲ್ಲಿ ಕ್ಲೇರ್ ಅಳ್ತಾಳೆ. ನಾವು ದಿಸ್ ಈಸ್ ದ ರೆಡ್ ಫ್ಲ್ಯಾಗ್. ಇದರರ್ಥ ಅವಳ ಕಂಟ್ರೋಲಲ್ಲಿ ಇಲ್ಲ ಅಂತ. ಪಾಪ ಒಲಿವಿಯಾಗಿದು ಗೊತ್ತಾಗಲ್ಲ. ಅವಳಿಗನ್ಸುತ್ತೆ ಅವತ್ತು ರಾತ್ರಿ ಅವಳನ್ನು ಬೈದಿರೋದ್ರಿಂದ ಅವಳು ಅಪ್ಸೆಟ್ ಆಗಿದ್ದಾಳೆ ಅಂತ. ಹಾಗಾಗಿ ಸಾರಿ ಹೇಳ್ತಾಳೆ. ಇನ್ ರಿಟರ್ನ್ ಕ್ಲೇರ್ ಕನ್ಫ್ಯೂಸ್ ಮಾಡ್ಕೋತಾಳೆ ಅವಳು ಜಾಗಿಂಗ್ ಬಗ್ಗೆ ಸುಳ್ಳು ಹೇಳಿರೋದಾಗಿ. ಒಲಿವಿಯಾಗೆ ಅರ್ಥ ಆಗಲ್ಲ ಇಷ್ಟು ಸಿಲ್ಲಿ ವಿಷಯಕ್ಕೆ ಸಾರಿ ಯಾಕೆ ಹೇಳಬೇಕು ಅಂತ. ಇದಾಗಿ ಸ್ವಲ್ಪ ಹೊತ್ತಾದ್ಮೇಲೆ
ನಾವು ಒಲಿವಿಯಾ ನೋಡ್ತೀವಿ ತನ್ನ ವೆಡ್ಡಿಂಗ್ ಡ್ರೆಸ್ಸಲ್ಲಿ ವೇಲಿಂದ ಫೇಸ್ನ ಕವರ್ ಮಾಡಿಕೊಂಡು ಸ್ಟೇಜ್ ಮೇಲೆ ಬರೋದನ್ನು ಎಲ್ಲರೂ ತುಂಬ ಖುಷಿಯಾಗಿದ್ದರು. ಆದರೆ ಯಾವಾಗ ತನ್ನ ಫಿಯಾನ್ಸೆ ವೇಲ್ನ ಸರಿಸ್ತಾನೋ ಎಲ್ಲರ ಮುಖದ ರಂಗು ಬದಲಾಗಿತ್ತು. ಎಲ್ಲರೂ ಹೆದರಿದ್ರು, ಯಾಕಂದರೆ ಆ ವೇಲ್ ಹಿಂದೆ ಒಲಿವಿಯಾ ಇರಲಿಲ್ಲ, ಬದಲಾಗಿ ಕ್ಲೇರ್ ಇದ್ಲು. ಒಲಿವಿಯಾ ಗೌನ್ನಲ್ಲಿ ಒಲಿವಿಯಾ ಸ್ಕ್ಯಾಲ್ಪ್ನ ಹಾಕ್ಕೊಂಡು ಫೈನಲಿ ಅವಳು ಅವಳ ಮೇಲಿನ ಎಲ್ಲ ಕಂಟ್ರೋಲ್ನ ಕಳ್ಕೊಂಡ್ಬಿಟ್ಟಿದ್ಲು, ಕೊಂದೇ ಬಿಟ್ಟಿದ್ಲು ತನ್ನ ಒನ್ ಆ್ಯಂಡ್ ಓನ್ಲಿ ಫ್ರೆಂಡ್ನ. ಎಲ್ಲರೂ ಹೊರಗೋಡ್ತಾರೆ ಒಲಿವಿಯಾನ ಹುಡ್ಕೋಕೆ. ಅಲ್ಲಿ ಕ್ಲೇರ್ ಒಂಟಿಯಾಗಿ ನಿಂತಿದ್ಲು. ಅವಳಿಗೆಲ್ಲ ಅರ್ಥ ಆಗ್ತಿತ್ತು, ಆದರೆ ಅದನ್ನು ಅಬ್ಸರ್ವ್ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ಅವಳಲ್ಲಿ ಆ ರೆಸಿಪ್ಟರ್ಸೇ ಇರಲಿಲ್ಲ. ಈಗ ಅವಳು ಕಂಪ್ಲೀಟಾಗಿ ಒಬ್ಬ ಸೈಕೋ ಕಿಲ್ಲರ್ ಆಗಿದ್ಲು. ಇನ್ನು ಮುಂದೆ ನಾರ್ಮಲ್ ಲೈಫ್ ಲೀಡ್ ಮಾಡೋದು ಅಸಂಭವ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿನ ಒಬ್ಬ ಸೈಕೋ ಕಿಲ್ಲರ್ ದೃಷ್ಟಿಯಿಂದ ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಕೆಲವು ಲೂಪ್ ಹೋಲ್ಸ್ ಇದೆ. ಕ್ಲೇರ್ ಹೀಗೆ ಮಾಡೋಕ್ಕೆ ರೂಟ್ ಕಾಸ್ ತಿಳಿಸಲಿಲ್ಲ. ಹುಡ್ತಾನೆ ಯಾರೂ ಕೊಲೆಗಾರ ಆಗಲ್ಲ ಅಲ್ವಾ, ಅದು ತಿಳಿಸಿದರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅಭಿಪ್ರಾಯ. ಅದು ಬಿಟ್ಟರೆ ಪ್ಲಾಟ್ ಮತ್ತು ಸಿನಿಮ್ಯಾಟೋಗ್ರಫಿ ಯುನೀಕ್ ಆಗಿದೆ. ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಜೋಪಾನ. ಬಾಯ್.